ಮಗನೇ ಏಕೆ ತಂದೆಯ ಅಂತ್ಯ ಸಂಸ್ಕಾರ ಮಾಡಬೇಕು? ಹಿಂದೂ ಸಂಪ್ರದಾಯಗಳ ಪ್ರಕಾರ ಒಬ್ಬ ವ್ಯಕ್ತಿ ಮರಣ ಹೊಂದಿದ ನಂತರ ಆತನ ಹಿರಿಯ ಮಗ ಅಂತ್ಯ ಸಂಸ್ಕಾರ ಕಾರ್ಯವನ್ನು ಮಾಡಬೇಕೆನ್ನುವ ನಿಯಮವಿದೆ. ತಂದೆಯ ಅಂತ್ಯ ಸಂಸ್ಕಾರವನ್ನು ಮಗನೇ ಏಕೆ ಮಾಡಬೇಕು? ಮಗಳು ಮಾಡಬಹುದಲ್ಲವೇ? 1. ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವ ಹಕ್ಕನ್ನು ಪುತ್ರನಿಗೆ ಮಾತ್ರ ಏಕೆ ನೀಡಲಾಗಿದೆ? ತಂದೆಯ ಚಿತೆಗೆ ಮೊದಲು ಆತನ ಹಿರಿಯ ಮಗನೇ ಅಗ್ನಿ ಸ್ಪರ್ಶ ಮಾಡಬೇಕೆಂದು ಹೇಳಲಾಗಿದೆ. ಇದರ ಹಿಂದಿರುವ ಮುಖ್ಯ ಕಾರಣವೆಂದರೆ ಪುತ್ರ ಎನ್ನುವ ಪದವು 2 ಅಕ್ಷರಗಳಿಂದ ಮಾಡಲ್ಪಟ್ಟಿದೆ. ಪುತ್ರ ಎನ್ನುವ ಪದದಲ್ಲಿ ಪು ಎಂದರೆ ನರಕ ಎಂದರ್ಥ. 2ನೇ ಅಕ್ಷರವಾದ ತ್ರ ಎಂಬುದು ಉಸಿರು ಎನ್ನುವ ಅರ್ಥವನ್ನು ನೀಡುತ್ತದೆ. ಅಂದರೆ ಪು ಎಂಬ ನರಕದಿಂದ ಪಾರು ಮಾಡುವ ಅಥವಾ ರಕ್ಷಿಸುವವನನ್ನು ಮಗ ಎಂದು ಕರೆಯಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮಗನ ಕೈಯಿಂದ ಅಂತ್ಯಕ್ರಿಯೆಯ ಸಮಯದಲ್ಲಿ ಆತನಿಂದ ಅಗ್ನಿ ಸ್ಪರ್ಶವನ್ನು ಮಾಡುವುದರಿಂದ ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವನು ನರಕವನ್ನು ಸೇರುವ ಅಥವಾ ನರಕಯಾತನೆ ಅನುಭವಿಸುವ ಅವಶ್ಯಕತೆ ಇರುವುದಿಲ್ಲ. ನರಕದಿಂದ ಹೊರಬಂದ ನಂತರ ಅವನು ಮೋಕ್ಷವನ್ನು ಅಥವಾ ಸ್ವರ್ಗವನ್ನು ಪಡೆಯುತ್ತಾನೆ. ಆದ್ದರಿಂದ ಹಿಂದೂ ಸಂಪ್ರದಾಯಗಳಲ್ಲಿ ತಂದೆಯ ಮರಣದ ನಂತರವೇ ಮಗನಿಗೆ ಅಂತ್ಯಕ್ರಿಯೆಗೆ ಅಗ್ನಿ ಸ್ಪರ್ಶ ಮಾಡುವ ಹಕ್ಕನ್ನು ನೀಡಲಾಗಿದೆ. ಈ ಕಾರಣಕ್ಕಾಗಿ ಇಂದಿಗೂ ಅದನ್ನು ಅನುಸರಿಸಿಕೊಂಡು ಬರಲಾಗುತ್ತಿದೆ. 2. ಪುತ್ರ ಸಂತಾನ ಇಲ್ಲದಿದ್ದರೆ ಏನು ಮಾಡಬಹುದು? ಪುತ್ರ ಸಂತಾನವಿರದ ವ್ಯಕ್ತಿಯು ಮರಣ ಹೊಂದಿದರೆ ಆತನ ಆತ್ಮಕ್ಕೆ ಮೋಕ್ಷ ಸಿಗುವುದಿಲ್ಲವೇ ಎಂದು ನೀವು ಕೇಳಬಹುದು. ಈ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಬರುವುದು ಸಾಮಾನ್ಯ. ಇದು ನಿಮಗಲ್ಲ, ಯಾರೇ ಇದರ ಬಗ್ಗೆ ಕೇಳಿದರೂ ಖಂಡಿತ ಈ ಪ್ರಶ್ನೆ ಉದ್ಭವಿಸುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಮನೆಯಲ್ಲಿ ಯಾವುದಾದರೂ ವ್ಯಕ್ತಿ ಮರಣ ಹೊಂದಿದರೆ ಆ ವ್ಯಕ್ತಿಯ ಮೃತದೇಹವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಹೋದಾಗ ಅಲ್ಲಿಗೆ ಹೋಗಲು ಮಹಿಳೆಯರಿಗೆ ಯಾವುದೇ ಸ್ವಾತಂತ್ರ್ಯವಿಲ್ಲವೆನ್ನುವ ಸಂಪ್ರದಾಯವಿದೆ. ಒಬ್ಬ ವ್ಯಕ್ತಿಗೆ ಮಗನಿಲ್ಲದಿದ್ದರೆ ಅವನು ತನ್ನ ಮಗಳ ಕೈಯಿಂದ ಪವಿತ್ರ ಸಂಸ್ಕಾರವನ್ನು ತೆಗೆದುಕೊಳ್ಳಬಹುದು. ಅಂದರೆ ಅವನ ಮಗಳಿಂದಲೇ ಅಂತ್ಯ ಸಂಸ್ಕಾರ ಮಾಡಿಸಬಹುದು. ಇದಕ್ಕೆ ಹಿಂದೂ ಧರ್ಮಗ್ರಂಥಗಳಲ್ಲಿಯೂ ಪರಿಹಾರ ನೀಡಲಾಗಿದೆ ಎಂದು ಹೇಳಲಾಗುತ್ತದೆ. ಒಬ್ಬರ ಸ್ವಂತ ಮಗನನ್ನು ಹೊರತುಪಡಿಸಿ ಮಾನಸಪುತ್ರ, ದತ್ತುಪುತ್ರ, ಮಗಳ ಮಗ, ದತ್ತು ಮಗ, ಸಹೋದರನ ಮಗ ಸೇರಿದಂತೆ 12 ವಿಧದ ಪುತ್ರರು ಇದ್ದಾರೆ. ಇವರಲ್ಲಿ ಯಾರಾದರೂ ಅಗ್ನಿಯನ್ನು ಅರ್ಪಿಸುವುದರಿಂದ ಒಬ್ಬ ವ್ಯಕ್ತಿಯು ಮೋಕ್ಷವನ್ನು ಪಡೆಯಬಹುದು. ತಂದೆಯ ಮರಣಾನಂತರ ಪುತ್ರನಾದವನು ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ಪುತ್ರ ತಂದೆಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದಾಗ ಮಾತ್ರ ಆತನ ಆತ್ಮ ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ, ನರಕದಂತೆ ಸ್ವತಂತ್ರವಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.